ಹಾಯ್ ಗಾಯ್ಸ್, ಉನ್ನತ್ ಫಿಶಿಂಗ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಗೈಸ್, ಇವತ್ತು ಗಾಡಿ ಎಲ್ಲ ಬೆಲ್ಟೆಲ್ಲ ಕಟ್ಟಾಯಿತು. ಆಮೇಲೆ 1 ಗಂಟೆ ಆಗ್ತಾಯಿದೆ ಗೈಸ್. ಇವಾಗಲೇ ಬೆಳಗಿನ ನಾಷ್ಟ ಏನೂ ಮಾಡಿಲ್ಲ, ಊಟ ಮಾಡ್ಕೊಂಡೆ ಬಂದುಬಿಟ್ವಿ. ಇವಾಗ ನಾನು ಸಂಜಯ್ ಬಂದಿರೋದು. ಓಕೆ, ಇನ್ನು ನಮ್ಮ ಕರ್ನಾಟಕ ಬುಲ್ ಒಂದು ಹೊಡಿಬೇಕು. ಹೊಡಿಕ್ಕೆ ತುಂಬ ಆಸೆ ಅವ್ರಿಗೆ. ಒಂದು ಸಿಕ್ಕಿದ್ರೆ ಸಾಕು, ಯಾಕಂದರೆ 1 ಗಂಟೆ ಮೇಲೆ ಆಗೋಯ್ತು ಗೈಸ್ ಫಿಶಿಂಗ್ ಸ್ಪಾಟ್ ಬರೋಕ್ಕೆ. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ ತನಕ ಗ್ಯಾರೇಜ್ಗೆ ವೆಯ್ಟ್ ಮಾಡಿದ್ವಿ ಓಪನ್ ಮಾಡೋಕ್ಕೆ. ಆಮೇಲೆ ರಿಪೇರಿ ಮಾಡಿಕೊಂಡು ಇವಾಗ ಫಿಶಿಂಗ್ ಸ್ಪಾಟ್ಗೆ ಇಳ್ದಿರೋದು. ಓಕೆ ಇದ್ರ ಮೇಲೆ ಏನು ನಡೀತಂತ ನೋಡೋಣ ಗೈಸ್. ಈ 2 ಲೀಟ್ರ್ ನೀರು ಬಾಟ್ಲಿದೆ ನೋಡಿ, 2 ಲೀಟ್ರ್ ಬಾಟ್ಲು. ಅದು ಮುಗಿಯೋ ತನಕ ಟೈಮು. ಅದು ಮುಗಿದ ಮೇಲೆ ಫಿಶ್ ಸಿಗ್ದ್ರೂ ಪರವಾಗಿಲ್ಲ, ಇಲ್ಲಾಂದ್ರೂ ಪರವಾಗಿಲ್ಲ. ಓಕೆ, ಅದು ಖಾಲಿ ಆಗೋ ತನಕ ನಮಗೆ ಟೈಮ್ ಗೈಸ್. ಅದರಷ್ಟರಲ್ಲಿ ಎಷ್ಟು ಮೀನು ಹೊಡಿಬೋದು ನೋಡೋಣ. ಓಕೆ ಗೈಸ್, ಸ್ಪಾಟಿಗೆ ಬಂದಾಯಿತು. ಹಳೆ ಸ್ಪಾಟ. ಓಕೆ, ಇಲ್ಲಿ ಒಂದೇ ಒಂದು ಸ್ಟ್ರೈಕ್ ಸಂಜೆಗೆ ಚಿಕ್ಕದು ಸಣ್ಣ ಸ್ಟಾರ್ಟ. ಓಕೆ, ಇಲ್ಲಿಂದ ಇವಾಗ ಬೇರೆ ಅದೇ ಲೈನಾಗಿ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ, ಹಾಗೆ ಬನ್ನಿ. സ്ട്രൈക്ക് ഗൈസ്, നമുക്ക് ഒരു സ്ട്രൈക്ക് കൂടെ കിട്ടിയിട്ടുണ്ട്. ജസ്റ്റ് ഒന്ന് ട്രൈ ചെയ്ത് നോക്കാം. Sean. Yes, bull. Yes, bullai. Yes. But so damaged, Sagai. ಸೊ ಗೈಸ್, ಸಂಜಯ್ ಒಂದು ಬುಲ್ಲೈ ಹೊಡೆದಿರೋದು. ಓಕೆ, ಇದೇ ಒರಿಜಿನಲ್ ಬುಲ್ಲೈ ಇರಬೇಕು. ಓಕೆ, ನಮ್ಮ ಕರ್ನಾಟಕ ಸ್ನೇಕೆಟು. ಆಮೇಲೆ ಇದರದ್ದು ಬಾಡಿ ಪ್ಯಾಟರ್ನ್ ನೋಡಿ, ಇಲ್ಲಿ ಡಾಟ್ಸ್ ಬರುತ್ತೆ. 1 2 ತಮ್ ಪ್ರಿಂಟ್ ಥರ 1 2 3 4 5. ಆಮೇಲೆ ಡಾಟ್ಸು, ಇನ್ನೊಂದು ಫಿನ್ಸಲ್ಲೂ ಡಾಟ್ಸ್ ಬರುತ್ತೆ. ಮೇಯ್ನ್ ಸ್ಪೆಷಾಲಿಟಿ ಏನಂದರೆ ಈ ಟೇಲ್ಗೆ ಈ ಬರುತ್ತೆ ಗೈಸ್. ಇದು ಸ್ವಲ್ಪ ಡಲ್ಲಾಗಿದೆ, ಪರವಾಗಿಲ್ಲ. ಆದರೆ ಇದು ನಾನು ಸಂಜೆಗೆ ಹೇಳ್ದೆ, ಒಡಿಯ ಮೀನೆಲ್ಲ ರಿಲೀಸ್ ಮಾಡೋಣ ಇವತ್ತು ಅಂತ. ನೋಡಿದ್ರೆ ಗಾಡಿ ಸ್ವಲ್ಪ ಡ್ಯಾಮೇಜ್ ಆಯಿತು. ಪರವಾಗಿಲ್ಲ, ನಮ್ಗೆ ಒಂದು ಬುಲ್ ಸಿಕ್ಕಿದೆ. ಇದನ್ನು ರಿಲೀಸ್ ಮಾಡೋಕ್ಕಾಗೋದಿಲ್ಲ ಗೈಸ್, ಯಾಕಂದರೆ ಕಣ್ಣು ಹೋಗ್ಬಿಟ್ಟಿದೆ. ಕಣ್ಣು ಹೋಯ್ತು, ಅದಕ್ಕೆ ನಿಮ್ಗೆ ತೋರ್ಸೋಕ್ಕೂ ಆಗೋದಿಲ್ಲ. ಓಕೆ, ಆಗ ಇದು ರಿಲೀಸ್ ಅಲ್ಲ. ಇದ್ರ ಮ್ಯಾಕ್ಸಿಮಮ್ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಲೈವ್ ಆಗಿ ತಗೊಂಡೋಗೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ನಾವು ಕುಕ್ ಮಾಡಿ ತಿನ್ಬಿಡೋಣ ಗೈಸ್. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಚೆನ್ನಾಗಿತ್ತಂದರೆ ಇದು 100% ರಿಲೀಸು. ಓಕೆ, ಇವಾಗ ಫಿಶಿಂಗ್ ಕಂಟಿನ್ಯೂ ಮಾಡ್ತೀನಿ. ಸಂಜಯ್ ಇವಾಗ ಹ್ಯಾಪಿ ಫುಟೇಜ್ ಒಂದದ. ಓಕೆ ಗೈಸ್, ಇದು ಇವಾಗ ಪ್ಯಾಕ್ ಮಾಡ್ತೀನಿ ಗೈಸ್. ಆಗ ಅದಕ್ಕೆ ಕಣ್ಣು ಹೋಗ್ಬಿಟ್ಟಿದೆ ಗೈಸ್. ಕಣ್ಣು ಹೋಯ್ತು, ಕಣ್ಣು ಒಳಗಡೆ ಉಕ್ಕು ಆಗಿ. ಅದಕ್ಕೆ ನಾನು ಉಕ್ಕಪ್ಪು ಕಡಿಮೆ ಕೊಡ್ತೀನಿ. ಉಕ್ಕಪ್ಪು ಅಂದರೆ ನಾವು ಕೊಡೋ ಉಕ್ಕಪ್ಗೆ ಬಾಯಲ್ಲಿ ಟೇರ್ ಆಗಿಬಿಡುತ್ತೆ. ಆಗ ನಾವು ರಿಲೀಸ್ ಮಾಡೋ ಫಿಶ್ಶು ವೈಲ್ಡಲ್ಲಿ ಸರ್ವೈವ್ ಆಗಬೇಕಂದ್ರೆ ಲೈಟ್ ಉಕ್ಕಪ್ ಇರಬೇಕು. ಫಂಗಸ್ ಹಿಡಿಬಾರ್ದು, ಮೇಯ್ನ್ ಫಂಗಸ್ ಹಿಡಿಬಾರ್ದು. ತುಂಬ ಡ್ಯಾಮೇಜ್ ಆಯ್ತಂದರೆ ಮೀನು ಫಂಗಸ್ ಹಿಡಿದು ಸತ್ತೋಗುತ್ತೆ. ನಾವು ರಿಲೀಸ್ ಮಾಡ್ತೀವಿ, ಆದರೆ ಫಂಗಸ್ ಹಿಡಿದು ಸತ್ತೋಯ್ತಂದರೆ ತುಂಬ ಬೇಜಾರಾಗುತ್ತೆ. ಆಗ ಈ ಸ್ನೇಕೆಟ್ನ ನಾವು ರಿಲೀಸ್ ಮಾಡಿಲ್ಲ. ಓಕೆ, ಇವಾಗ ಕಂಟಿನ್ಯೂ ಕಾಸ್ಟಿಂಗು ನೋಡೋಣ. ಏನಾದರೂ ದೊಡ್ಡ ಸಿಕ್ಕಿದ್ರೆ ಸಂಜಯ್ ಉಕ್ಕಪ್ಪು ಒಂದು ಕೊಡು, ಲೈಟಾಗಿ ಕೊಡು. ಓಕೆ, ಸಣ್ಣ ಸ್ಟಾರ್ಟ್ ಅಂದ್ಕೊಂಡು ಹೊಡೆದಿರೋದು. ಓಕೆ ಗೈಸ್, ಕಂಟಿನ್ಯೂ ಮಾಡ್ತೀವಿ. ಯಾಕಂದರೆ ಬುಲ್ದು ಸ್ಟ್ರೈಕು ಹೆವಿ ಇರುತ್ತೆ. ಓಕೆ, ಚೆನ್ನಾಗಿ ಸ್ಟಾರ್ಟ್, ಅದು ಹೆವಿ ಇರುತ್ತೆ. ಆದರೆ ಇದು ಚಿಕ್ಕ ಸ್ಟ್ರೈಕು, ಸುಮ್ಮನೆ ಫ್ರಾಗ್ನ ಕ್ಯಾಚ್ ಮಾಡಿದ್ದೆ ಉಕ್ಕಪ್ ಆಯ್ತು. ಅದಕ್ಕೆ ಅದು ನುಂಗ್ಬಿಟ್ಟಿದೆ ಫ್ರಾಗ್ನ.
ಅವ್ರಿಗೊಂದು ಆಸೆ ರಿಲೀಸ್ ಮಾಡಬೇಕು, ನಮ್ಮ ಊರಿಗೆ ಬಂದು ನಮ್ಮ ಮೀನು ಹೊಡೆದು ರಿಲೀಸ್ ಮಾಡೋದು. ಗೈಸ್ ಹಂಗೆ ನಡ್ಕೊಂಡು ಒಂದೊಂದು ಸ್ಪಾಟ್ ಕವರ್ ಮಾಡಿಕೊಂಡು ಈಗ ತುಂಬ ಸ್ಟ್ರೈಕ್ ಮಿಸ್ಸು ಚಿಕ್ಕದೆ, ಅದರ ದೊಡ್ಡದೇನಲ್ಲ. ಇವಾಗ ನಾನು ರಾಡ್ ಇಟ್ಬಿಟ್ಟಿದ್ದೀನಿ ಕೆಳಗಡೆ. ಓಕೆ, ಈಗ ಸಂಜೆ ಹೊಡೆದ್ರೆ ಹೆವಿ ಬುಲ್ಲು, ಇಲ್ಲಾಂದರೆ ಇಲ್ಲ, ನೋಡೋಣ. ಓಕೆ, ನಾನು ವೀಡಿಯೋ ಮಾಡ್ತೀನಿ ಅವ್ರಿಗೆ. ಹೈ அந்த லைன் வழி ஃபுல்லு நம்ம இந்த லைன் முட்டை செடிக்கு பக்கத்தில் ಗಿಡ ಹತ್ರ ಹಾಕಿ ಲೈಟಾಗಿ ಶೇಕಪ್ಸ್. ಸಂಜೆ ಗಿಡ ಪಕ್ಕ ಹಾಕು. சூப்பர். ಅಯ್ಯೋ ನಾನು சொன்ன ನಾನು ಅಡಿಯೋಂಟು. ಗಾಯ್ಸ್ ಇಲ್ಲಿ ಯಾವಾಗಲೂ ಇದೆ ಗಾಯ್ಸ್ ಕತೆ, ಯಾವಾಗಲೂ ಇದೆ ಕತೆ. ಈಗ ಲಕ್ಕಿದ್ರೆ ಸೆಕೆಂಡ್ ಸ್ಟ್ರೈಕು ಹೆವಿಯಾಗಿರುತ್ತೆ. ಗಾಯ್ಸ್ ಸೆಕೆಂಡ್ ಸ್ಟ್ರೈಕು ಮಿಸ್ಸು. ಹೆವಿ ಆದರೆ ನಾವು ಎಷ್ಟು ಟ್ರೈ ಮಾಡ್ತಾನೆ ಇರಬೇಕು. ಟ್ರೈ ಮಾಡ್ತಾನೆ ಇದ್ದರೆ ನಮಗೆ ಮೀನು ಸಿಗುತ್ತೆ. ഇതിൻ്റെ അടിയിൽ എത്ര നേരം നിൽക്കുമെന്ന് എനിക്ക് നമുക്ക് കാണാം. Guys, fish on, guys. Fish on. Oh, good fight. Good size. Giant. Yes. I'm the king of naked. Yes. Woo. Yes, guys. Yes. അപ്പോൾ ഞാൻ മിക്കവാറും ഇതോടുകൂടി ഞാനിത് ഓഫാക്കുന്നതായിരിക്കും. അതാണ് നമ്മുടെ അവസ്ഥ. കാരണം മീനും അടിക്കുന്നില്ല, ഒന്നുമില്ല എന്ന് പറഞ്ഞിട്ട്. എന്നാ വീട്ടിലെ പോലാ ഫിഷ് എതും അടിക്കലേ, എതുവെങ്കിൽ അടിക്കലേ. புல்லில்லை, பரவாயில்ல. புல்லு தான், ஆனால் டோட்டு வரல. மெயில் இல்லை, ஃபீமேல் தான். சின்ன ஃப்ராகெல்லாம் உங்கள்கிட்ட தாக்குது? இல்லை, ஒன்றும் பாக்ஸில் இருக்குது. இல்லைங்க, 2 தான் என்கிட்ட இருக்குது. சரி, எங்கே அடிச்சா? இது எங்கே? அதான் 650 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಒಬ್ಬರಿಗೆ ಮೀನು ಸಿಕ್ಕಿದೆ. ಸಂಜಯ್ ಫೈಟು ಸಕ್ಕದಾಗಿ ಎಂಜಾಯ್ ಮಾಡಿದೆ. ನಾನು ಅವ್ರನ್ನ ಫ್ರೀಯಾಗಿ ಬಿಟ್ಬಿಡ್ತೀನಿ. ಯಾರು ನಮ್ಮ ಜೊತೆ ಬಂದ್ರೂ ಅವ್ರನ್ನ ಫ್ರೀಯಾಗಿ ಬಿಟ್ಬಿಟ್ರೆ ಅವ್ರ ಮೈಂಡು ಇದು ಜಾಗ ಅಂತ ತೋರಿಸ್ಬಿಟ್ರೆ ಅವ್ರ ಬಾಟು ಕಾಸು ಮಾಡ್ಕೊಂಡು ಅವ್ರು ಹೊಡಿತಾರೆ. ಅದು ಎಂಜಾಯ್ ಮಾಡಿ. ನಾವು ಕರ್ಕೊಂಡೋಗಿ ಇಲ್ಲಾಕು ಅಲ್ಲಾಕ ಅಂತ ಹೇಳೋದು ಅದು ಒಳ್ಳೇದಲ್ಲ. ಓಕೆ, ಆಗ ನಮ್ಮ ಸಂಜಯ್ ಹಿಡಿದಿರೋ ಮೀನು ವಾವ್, ಕರ್ನಾಟಕ ಬುಲ್. ಓಕೆ, ಫೈಟ್ ಹೆಂಗಿತ್ತು? ಓ ಸಕ್ಕದಾಗಿದೆ, ಸೂಪರಾ, ಸೂಪರ್ ಫೈಟ್. ಓಕೆ ಅವ ಇದೆ ಕ್ಯಾಚ್ ಆ್ಯಂಡ್ ರಿಲೀಸ್ 3 kg ಬುಲ್. ನೋ 3 kg 5 kg ಎದುಂ ಪ್ರಶ್ನೆ ಇಲ್ಲ. ಕ್ಯಾಚ್ ಆ್ಯಂಡ್ ರಿಲೀಸ್. ಓಕೆ ಗೈಸ್, ಇದು ಇವಾಗ ಸಂಜೆ ರಿಲೀಸ್ ಮಾಡ್ತಾರೆ. ಓಕೆ, ಆಗ ಅಷ್ಟು ದೂರದಿಂದ ಬಂದು ನಮಗೆ ಮೀನು ಹೊಡೆದು ತೋರಿಸಿದ್ದಾರೆ. ಓಕೆ, ನೋಡಿ ಅವರು ಹೊಡೆದಿದ್ದು ಮೀನು. ಎಂಜಾಯ್ ದ ಫೈಟ್, ಎಂಜಾಯ್ ದ ಗೇಮ್, ಎಂಜಾಯ್ ದ ಫಿಶ್. ಲವ್ ಯು. ಸೊ ಗೈಸ್, ಸಂಜಯ್ റിലീസിങ് ദ ഫിഷ്. അപ്പോൾ നമ്മൾ ഇവനെ അങ്ങ് തിരിച്ചു വിടുവാണ് കേട്ടോ. ലവ് യു ബഡി, താങ്ക് യു. ಹೋಯಿ
പോയിടാ പോയി ഹെവി ലവ് യു ബഡി. സൂപ്പർ. ഇതിനു വേണ്ടിയാണ് ഞാൻ അവിടെ നിന്ന് ഇവിടെ വരെ വന്നത്, ഇതേപോലെ ഒരെണ്ണം തേടിച്ചിട്ട് ഇതേപോലെ റിലീസ് ചെയ്യാൻ. അപ്പം നിങ്ങൾ പുറത്ത് പോയി ഫിഷിങ് ചെയ്യുന്നവരാണെന്നുണ്ടെങ്കിൽ എൻജോയ് ചെയ്ത് ക്യാഷ് അതുപോലെ ക്യാച്ച് ചെയ്തതിന് ശേഷം അതിനെ റിലീസ് ചെയ്യുക. എല്ലാത്തിനും ഒന്നും ചെയ്യണമെന്നില്ല, നിങ്ങൾക്ക് തോന്നുന്നതിനെ ചെയ്യാം. അത് നല്ല സൈസ് ഉള്ളതിനെയൊക്കെ റിലീസ് ചെയ്ത് കഴിഞ്ഞാൽ അടിപൊളിയായിരിക്കും അല്ലേ? அது என்ன தெரியுமா, ஃபிஷ் சின்ன ஃபிஷ் ஒரு 1 kg மேலே 2 kg 3 kg இருந்துச்சுனாக்கா அது வந்து ப்ரீடிங்க்கு ஒரு 3-4 வாட்டி ப்ரீடிங் பண்ணிட்டுருக்கோம் மீன். அப்போ அதை நீங்கள் ரிலீஸ் பண்ணிங்கனாக்கா இன்னும் அது ப்ரீடிங் இன்னும் ஜாஸ்தி ப்ரீட் ஆகும். 1 kg 1.5 kg நம்ம எடுத்துக்கலாம் சாப்பிட்றதுக்கு. അതിനെക്കാട്ടി നല്ലതെന്ന് വെച്ച് കഴിഞ്ഞാൽ നമ്മൾ ഈ ഇതിനെ വിട്ട് കഴിഞ്ഞാലുള്ള ഗുണമെന്ന് വെച്ചാൽ ഇതിന് നന്നായിട്ട് ബ്രീഡ് ചെയ്യിച്ച് കഴിഞ്ഞാൽ കെയർ ചെയ്യാൻ പറ്റും. അതുപോലെ അണ്ടർ വാട്ടർ ബൈറ്റ് മാത്രമേ പിന്നെ ഇത് എടുക്കത്തുള്ളൂ, ഫീഡിങ് ചെയ്യത്തുള്ളൂ. ടോപ്പിൽ കൂടെ വരുന്ന അധികമായിട്ട് ഇത് ഫീഡ് ചെയ്യാനെ കൊണ്ട് ചാൻസ് വളരെ കുറവാണ്. അങ്ങനെ വരികയാണെന്നുണ്ടെങ്കിൽ ഇതിന് വരുന്ന കാലങ്ങളിൽ സർവൈവ് ചെയ്യും. ഇത് നിങ്ങൾക്ക് കുഞ്ഞുണ്ടായി കെയർ ചെയ്ത് നമ്മുടെ വരുന്ന തലമുറയ്ക്ക് മീനെ പിടിക്കാൻ കഴിയും എന്നുള്ള ഒരു കോൺഫിഡൻസ് ഞങ്ങൾക്കുണ്ട്. അത് നമ്മൾ കുറേ വർഷങ്ങളായിട്ട് പഠിച്ചൊരു കാര്യം കൂടെ ആയതുകൊണ്ടാണ്. അപ്പോൾ നമുക്കിനി എന്തായാലും നെക്സ്റ്റ് ക്യാച്ച് കിട്ടുമെന്ന് നോക്കാം. അടുത്ത മീനിന് വേണ്ടി നമുക്ക് ട്രൈ ചെയ്യാം. സേനാ പിന്നെ അല്ലാതെ അവിടെ നിന്ന് ഇവിടെ വരെ വന്നിട്ട് ഒരെണ്ണത്തെ പോലും കിട്ടത്തില്ലെന്ന് വിചാരിച്ചേ. ഞാൻ ഇവിടെ 1 മണിക്കൂറായിട്ട് ഞാൻ അങ്ങ് പഠിച്ചു ഞാൻ കാളം മൊത്തം. ഇനി നമ്മളടിക്കും. ഇനി ഒരു ആക്ടിവിറ്റി ഉണ്ട് ഇനി അങ്ങനെ സ്പോട്ടെല്ലാം കാട്ടി കൊടുക്കുക. இல்லை இல்லை என் இடம் ஏன் இப்போ டார்கெட்டே வந்து நியூ ஸ்பாட்ஸை பிடிக்கிறது தான். ஓகே, ஓல்டு எல்லாமே நாசமாக போயிடுச்சு. ഇത് എന്താ സംഭവം എന്ന് വെച്ച് കഴിഞ്ഞാൽ ഇവിടെ കർണാടകയിൽ തന്നെ ഒരുപാട് ഫിഷിംഗ് സ്ഥലം ഉണ്ടായിരുന്നു. പുള്ളിക്കാരൻ ഫിഷിങ് ചെയ്തുകൊണ്ടിരുന്നത് അവിടെ എല്ലാം നശിച്ച് അവിടെ ഈ മീൻ പിടിക്കാതെയും പിന്നെ ആൾക്കാർ വന്നവരൊന്ന് കാണിച്ച് അങ്ങനെ ഇങ്ങനെയൊക്കെ ആയിട്ട് ഒരുപാട് സംഭവങ്ങൾ കാണുന്നത്. അതുകൊണ്ട് തന്നെ അവിടെ ഇപ്പം മീൻ പിടുത്തമൊന്നും നടക്കുന്നില്ല. അതുമാത്രമല്ല അവിടെ മൊത്തം പന്ന അഴുക്ക് വെള്ളങ്ങളൊക്കെ ആയിരിക്കുകയാണ്. ഒരുപാട് ഫാക്ടറിയും കാര്യങ്ങളൊക്കെ വന്നാണ്, ഞാൻ പറഞ്ഞില്ലായിരുന്നു. അപ്പോൾ എന്തായാലും നമുക്ക് ಬಾಕಿ കാസ്റ്റിಂಗ್ ചെയ്യാം. ಓಕೆ. ಸೊ ಗಾಯ್ಸ್, ಇವಾಗ ರಿಲೀಸ್ ಮಾಡಿ ಆಯಿತು. ಓಕೆ, ಜಾಲಿಯಾಗಿ ಮೀನು ಹಿಡಿದು ರಿಲೀಸ್ ಮಾಡಿ ಆಯಿತು. ಸಂತೋಷ, ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ. ನಾವು ಬಂದಿದ್ದು 1 ಗಂಟೆ, ಗಾಡಿ ಪ್ರಾಬ್ಲಮ್ಮು, ಅಯ್ಯೋ ಏನೇನು ಪ್ರಚನೆ. ಇವಾಗ ಮೈಂಡ್ ಫ್ರೀ ಆಯಿತು. ನಾನು ಒಂದು 2-3 ಚೆನ್ನಾಗಿ ಸ್ಟಾರ್ಟ್ ಹೊಡೆದೆ, ಅದು ನಾನು ಬಿಸಾಕ್ಬಿಟ್ಟೆ. ಅದು ಚಿಕ್ಕದೆ. ಸಂಜಯ್ ಹೆಂಗಿತ್ತು? ಸೂಪರಾ? ಸೂಪರ್. ಎಂಜಾಯ್ ದ ಫೈಟ್, ಕ್ಯಾಚ್ ಆ್ಯಂಡ್ ರಿಲೀಸ್. ಓಕೆ, ಇದೇ ಥರ ನೀವು ಒಂದು 4-5 ಮೀನು ಹೊಡಿತೀರಾ ಅಂದರೆ ಒಂದು 1 ಮೀನ ರಿಲೀಸ್ ಮಾಡಿಬಿಡಿ. ಓಕೆ, ನಾಳೆ ನಮಗೆ ಸಿಗುತ್ತೆ. ಓಕೆ ಗೈಸ್, ಇವಾಗ ತಿರ್ಗಾ ಎಂಜಾಯ್ ದ ಫೈಟ್, ಕ್ಯಾಚ್ ಆ್ಯಂಡ್ ರಿಲೀಸ್. ಓಕೆ ಗೈಸ್, ಇವಾಗ ಅಷ್ಟೇ, ಗೇಮ್ ಸ್ಟಾಪು. ನಾವು ಇವಾಗ ಹೋಗೋದೆ ಮನೆಗೆ. ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋಲಿ ನೋಡ್ತೀನಿ. ಸೊ ಗೈಸ್, ಇನ್ನೊಂದು ಚೆನ್ನಾಗಿ ಸ್ಟಾರ್ಟ ಸಿಕ್ಕಿದೆ ನೋಡಿ, ಚಿಕ್ಕದು. ಇದನ್ನು ಇವಾಗ ರಿಲೀಸ್ ಮಾಡ್ತಾರೆ. ಓಕೆ ಬ್ರೋ, ರಿಲೀಸ್ ಇಟ್. അപ്പോൾ നമ്മൾ ഇതിനെ കൂടെ റിലീസ് ചെയ്യണം കേട്ടോ. ಬಾಯ್. ಹೋಯ್ತು, ಫಿಶಿಂಗ್ ಕಂಪ್ಲೀಟ್ ಆಯಿತು. ನಾನು ಆವಾಗಲೇ ಫಿನಿಶ್ ಅಂದ್ಬಿಟ್ಟೆ. ಆಗ ಇವಾಗ ಬರೋವಾಗ 1 ಮೀನು ಹೊಡೆದ್ರು, ಅದನ್ನು ಕೂಡ ರಿಲೀಸ್ ಮಾಡಿ ಆಯಿತು. ಫುಲ್ ಹ್ಯಾಪಿಯಾಗಿದ್ದಾರೆ. ಓಕೆ ಸಂಜಯ್, ಹೋಗಿ ನನ್ನ ದೆವ್ವದ ಹತ್ರ ಇದೆ. ಹ್ಯಾಪಿ ಡೇ, ಗುಡ್ಡೆ ಅವನಿಗೆ ಗುಡ್ಡೆ, ಕಾಲೈಲೆ ರೊಂಬ ಬಾಡಿ. ಇಲ್ಲ ಉನಗು ಗುಡ್ಡೆ, ಎನಗು ಪೇಯ್ಡೆ. ಗಾಯ್ ಕರ್ಕೊಂಡೋಗಿ ಎಲ್ಲೋ ಹಾಂಟೆಡ್ ಪ್ಲೇಸಲ್ಲಿ ಫಿಶ್ ತೋರಿಸ್ತೀನಿ ಅಂತ ಅಲ್ಲಿ ತೋರಿಸ್ಬಿಟ್ಟು, ಅದು ಒಂದೇ ರಾಮಾಯಣ. ಎಲ್ಲೆಲ್ಲೋ ನನಗೆ ಓಡೋ ದಾರಿ, ಇವಾಗ ನಮ್ಮ ಸ್ಪಾಟ್ ಆದರೆ ನನಗೆ ಗೊತ್ತಾಗುತ್ತೆ ಯಾವ ಕಡೆ ಓಡೋಗ್ಬೇಕಂತ. ಅಲ್ಲಿ ಹೆಂಗೆ ಓಡೋದು, ಏನು ಮಾಡೋದಂತಲೇ ಗೊತ್ತಿಲ್ಲ. ಆ ವಿಡಿಯೋ ನೀವು ನೋಡಿರ್ತೀರಾ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋ ನಾನು ಮೀಟ್ ಮಾಡೋಣ. ಬಾಯ್. ಓಕೆ, ಬಾಯ್. ಸೊ ಗೈಸ್, ನಮ್ಮ ಕ್ಯಾಮ್ರಾಮ್ಯಾನ್ ಮನೆಗೆ ಬಂದಾಯಿತು. ಹೋಗೋಣ, ಮೀನೆಲ್ಲ ರೆಡಿಯಾಗಿದೆ. ಮೇಲೆ ಹೋಗ್ಬಿಟ್ಟು ನೋಡೋಣ ಏನು ಮಾಡ್ತಾ ಇದ್ದಾನಂತ. ಓಕೆ, ಆಗಿದೆ. ನಮ್ಮ కెమెరామెన్ ನೋಡಿ ಹೆಂಗಾಗ್ಬಿಟ್ಟಿದ್ದಾನೆ. షాప్ తెచ్చిన సీన్ అయింది అది. ఒక బకెట్ ఎత్తుకొనేసా. ఒక టబ్ ఉందా? ಗೈಸ್ ನೋಡಿ, ಈ ಟ್ಯಾಂಕ್ ಡೆಕೋರೇಷನ್ ಬೇರೆ ಮಾಡಿದ್ದಾರೆ.
ఈ ట్యాంకಲ್ಲಿ బిಡೋಣ నేను క్లీనాಗಿ తోರಿಸ್ಕೊಡ್ತೀನಿ అన్ని చేపలు నేను ఏం చేసేసిన చూపించేసిన ఈ జాగా అనేసి నువ్వు కొడితేనే ఒక యాంగులర్ లేకుంటే నువ్వు అంత దూరం నుంచి వచ్చడానికి యాంగులర్ కాదు నువ్వు ఊర్లోనే పోయి కొట్టుకొనేసిన ఏమే దానికి ఒకే జాగాలో ఉండి ఇద్దరు లేదు నేను బయటకి విడిచిపెట్టిపోయినా వేరే జాగా 1:30కి ఒక 3-4 సైకిల్ మిస్ చేసిండు 2 గంటల నుంచి సుమారు ఒక 3:30-4 గంటల దాకా ఒకే జాగాలో నేను చూసి చేప ఫుల్ యాక్టివిటీ చూసి నేర్చుకుని ఆ జాగాపతి నేర్చుకొని కొట్టేసింది చేప ಫಸ್ಟ್ ಜಾಗನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಎಲ್ಲೆಲ್ಲಿ ಮೀನಿದೆ ಅಂತ ಪರಲ್ಲ ಫ್ಲಾಶ್ ఉంది ಫ್ಲಾಶ್ ಗೈಸ್ ಕರೆಂಟ್ ಹೋಯ್ತು ಈ ಫ್ಲಾಶ್ ಸೊ ಗೈಸ್ ಈಗ ಕರೆಂಟ್ ಹೋಗಿದೆ ಓಕೆ ಇದು ಓಕೆ ಆಗ ಜಾಗನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮೀನು ಹೊಡೆದ್ರೆ ನಮಗೆ ಖಂಡಿತ ಮೀನು ಸಿಗುತ್ತೆ ಓಕೆ ಇವಾಗ ಟ್ಯಾಂಕ್ ಹಾಕೋಣ ಇವಾಗ ಕರೆಂಟ್ ಹೋಯ್ತು ಸೂಪರ್ ಇವ್ರು ಯಾವಾಗ ಬರ್ತಾರೆ ಫಿಶಿಂಗ್ ಅಂತ ಗೊತ್ತಿಲ್ಲ ಬೇಗ ಸೊ ಗೈಸ್ ಈಗ ಟೆಂಪರೇಚರ್ ಮ್ಯಾಚಿಂಗ್ ಓಕೆ ತಪ್ಪು ಆಯ್ತು ಓಕೆ ಗೈಸ್ ಇಲ್ಲಿ ನೋಡಿ ತಪ್ಪು ಕೆಲಸ ಟ್ಯಾಕ್ಸ್ ಹಾಕೊಟ್ಟಿದೆ ಪರವಾಗಿಲ್ಲ అద్దరే సీన్ అయింది బండి పోయింది పగిలింది అదే బెల్ట్ కట్ అయింది అంతా అయింది మూవ్ అవ్వాల ತುಂಬ ಕಷ್ಟ ಸ್ಟಾರ್ಟ್ చేయండి ಸೊ ತಿರ್ಗಾ ಕರೆಂಟ್ ಹೋಗಿದೆ పెట్టాను ಸ್ವಲ್ಪ ಸೊ ಇವಾಗ ಅದಂತೆ ಇಟ್ಟೆ ಬಾ దీనికంటే ஓகே 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 ஓவர போடக்கூடாது ஒரு డ్రాప్ పోదాయి ஓவர போ இன்னும் உள்ள ఇక్కడ నోరు పైన పళ్ళులు పోయినాయి పల్లిలే ఈడే ఇక్కడ ఏర్పడింది కదా ಬ್ಯೂಟಿಫುಲ್ ಗುಲ್ಲೈ ಸ್ನೇಕ್ ಹೆಡ್ ಇವಾಗ ಬಿಡ್ತೀನಿ ಜಸ್ಟ್ ಓಕೆ ಕಣ್ಣು ಹೋಯ್ತು ಕಣ್ಣು ತೋರಿಸು ಓಕೆ ರೆಡಿ ಆಗಿಡು ಫೋಕಸ್ இது சாவலைன்னா ஆக்சிஜன் இதுக்கு ராஜமாணிக்கம்னு பேர் போட்டுடு రాజమాణిక్యమా மம்மூட்டியோட ஒரு படம் ಮಮ್ಮೂಟಿ ಪಡಮ್ಮ ಸರಿ ರಾಜಮಾಣಿಕ್ಯ ಮಮ್ಮೂಟಿನೇ ಪೇರು ಹಚ್ಚಲ್ಲಮ್ಮ ಇದಕ್ಕೆ ಸೊ ಗೈಸ್ ಏರ್ ಹತ್ತಾ ಇದೆ ಇವಾಗಲೇ ಕರೆಂಟ್ ಬಂತು ಇದನ್ನು ರಿಲೀಸ್ ಮಾಡಿರ್ಬೋದು ಆದರೆ ಕಣ್ಣು ಡ್ಯಾಮೇಜ್ ಆಯಿತು ಕಣ್ಣು ಬಾಯಿ ಒಂದು ಸೈಡ್ ಅಲ್ಲೆಲ್ಲ ಹೋಗ್ಬಿಟ್ಟಿದೆ ಇದೇ ನಿಜವಾದ ಟೈಗರ್ ಸ್ನೇಕ್ ಹೆಡ್ ಸೊ ಗಾಯ್ಸ್ ಇಷ್ಟು ಕಷ್ಟಪಟ್ಟಿದ್ದು ಇದಕ್ಕೋಸ್ಕರನೇ ಆ ಡಾಟ್ಸು ಆ ಬುಲ್ ಐ ಟೇಲಲ್ಲಿ ಆಮೇಲೆ ಆ ಡಾಟ್ಸ್ ಎಲ್ಲ ಹೆಂಗೆ ಏನು ಹೇಳೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇದನ್ನು ರಿಲೀಸ್ ಮಾಡಿದರೆ ತುಂಬ ಚೆನ್ನಾಗಿತ್ತು ಗೈಸ್ ಆದರೆ ಡ್ಯಾಮೇಜ್ ಆಯಿತು